ಪ್ಯಾಲೆಸ್ತೀನ್ ಚಿತ್ರಗಳ ಪ್ರದರ್ಶನಕ್ಕೆ ನಟ ಪ್ರಕಾಶ್ ರಾಜ್ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಚಿತ್ರಗಳು ಕೂಡ ಇರಲಿ ಅಂತ. ಚಿತ್ರೋತ್ಸವದಲ್ಲಿ ಹೊಸ ಸಂಚಲನ ಅಂದರೆ ಚಿತ್ರೋತ್ಸವ ಏನು ನಡೀತಾ ಇದೆ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಅದರಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇದು ಚಿತ್ರರಂಗದಲ್ಲಿನೇ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸ್ತಾ ಇದೆ ಪ್ರಕಾಶ್ ರಾಜ್ ಅವರು ಕೊಟ್ಟಂತಹ ಹೇಳಿಕೆ. ಸಂಘರ್ಷ ಪೀಡಿತ ಪ್ಯಾಲೆಸ್ತೀನ್ ಏನಿದ್ದಾರೆ ಅದರ ಪರವಾಗಿ ಮಾತನಾಡ್ತಾ ಇದ್ದಾರೆ ಪ್ರಕಾಶ್ ರಾಜ್ ಅವರು, ಬೆಂಬಲಿಸ್ತಾ ಇದ್ದಾರೆ ಕೂಡ. ಅದೇ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇದೆ. ಚಿತ್ರಗಳ ಪ್ರದರ್ಶನಕ್ಕೆ ಬಹಿರಂಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ರಾಜ್. ಬಹುಭಾಷಾ ನಟ ಪ್ರಕಾಶ್ ರಾಜ್ ಏನಿದ್ದಾರೆ ಅವರು, ಪ್ರಕಾಶ್ ರಾಜ್ ಬೇಡಿಕೆಗೆ ಏನು ವ್ಯಕ್ತವಾಯ್ತಲ್ಲ, ಅದಕ್ಕೆ ಮನ್ನಣೆ ಸಿಗುತ್ತಾ ಅಂತ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ವೇಳೆ ಚಲನಚಿತ್ರೋತ್ಸವದ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತಹ ಬಹುಭಾಷಾ ನಟ ಪ್ರಕಾಶ್ ರಾಜ್ ಏನಿದ್ದಾರೆ ಅವರು ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಸರ್ಕಾರದ ಕ್ರಮದ ವಿರುದ್ಧ ನಿಲುವು ತೆಗೆದುಕೊಂಡು ಹೇಳಿದ್ದಾರೆ. ನೋಡಿ, ಪ್ಯಾಲೆಸ್ತೀನ್ ಚಿತ್ರಗಳನ್ನು ಪ್ರದರ್ಶಿಸುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಇಲ್ಲಿ ಆ ಚಿತ್ರಗಳು ಕೂಡ ಬರಬೇಕು. ಪ್ಯಾಲೆಸ್ತೀನ್ ಚಿತ್ರಗಳ ಪ್ರದರ್ಶನಕ್ಕೆ ಪ್ರಕಾಶ್ ರಾಜು ಒತ್ತಾಯ ಮಾಡಿದಾರಂತೆ, ಬರಲಿ ಅಂತ ಹೇಳಿ. ಯಾಕಂದರೆ ಈ ಪ್ಯಾಲೆಸ್ತೀನ್ ಚಿತ್ರಗಳು ಯಾಕೆ ಬೇಡ, ಯಾಕೆ ಇರಬೇಕು ಅಂತ ಅಂದರೆ, ಇವರು ಒಬ್ಬ ನಟ ಆಗಿ ಇದನ್ನು ಆ ರೀತಿಯಾಗಿ ಯೋಚನೆ ಮಾಡಿ ಹೇಳಿರ್ಬೋದು. ಆದರೆ ನಮಗೆ ಪ್ಯಾಲೆಸ್ತೀನ್ ಜೊತೆ ಕೆಲವೊಂದು ವಿಚಾರವಾಗಿ ಅಷ್ಟೊಂದು ಹೊಂದಾಣಿಕೆ ಸರಿಯಿಲ್ಲ. ಸಂಘರ್ಷ ಪೀಡಿತ ಆಗಿದೆ ಅದು. ಕೆಲವೊಂದು ಏನೋ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ಇದೆ, ಸಂಘರ್ಷ ಇದೆ. ಹೀಗಾಗಿ ಅದನ್ನು ಆ ಚಿತ್ರಗಳು ಇಲ್ಲ. ಇವರು ಅದನ್ನು ಕೂಡ ಬರಲಿ, ಅದಕ್ಕೂ ಮನ್ನಣೆ ಸಿಗಬೇಕು, ಅದಕ್ಕೂ ಒತ್ತು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ. ಅದರಿಂದ ಒಂದು ಸ್ವಲ್ಪ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರ. ಪ್ರಕಾಶ್ ರಾಜ್ ಅವರು ಈಗ ಪ್ಯಾಲೆಸ್ತೀನ್ ಪರವಾಗಿ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕೆಲವರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಕೂಡ ಮನವಿ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಕೂಡ ಹೇಳುತ್ತಾ ಇದ್ದಾರೆ, ಬಹಿರಂಗವಾಗಿಯೇ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಚಿತ್ರಗಳು ಕೂಡ ಇಲ್ಲಿ ಪ್ರದರ್ಶನ ಆಗಬೇಕು. ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನು ನಡೀತಾ ಇದೆ ಅದು 17ನೇದು. ಅದರಲ್ಲಿ ಮಾತನಾಡ್ತಾ ಇವರು ಅದಕ್ಕೆ ಬ್ರಾಂಡ್ ಅಂಬಾಸಿಡರ್ ಕೂಡ ಇವರೇ ಆಗಿದ್ದಾರೆ. ಆಗಿರೋದ್ರಿಂದ ಆ ಸಮಯದಲ್ಲಿ ಈ ಮಾತು ಹೇಳಿದ್ದಾರೆ. ಅದೀಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಪ್ರಕಾಶ್ ರಾಜ್ ಅವರ ಈ ಒಂದು ಹೇಳಿಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಕೇಂದ್ರ ಸರ್ಕಾರದ ಕ್ರಮ ಏನಿದೆ ಅದರ ವಿರುದ್ಧ ನಿಲುವನ್ನು ತೆಗೆದುಕೊಳ್ಬೇಕು. ನೀವೇನಾದರೂ ಒಂದು ನಿರ್ಧಾರ ಮಾಡಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಪ್ಯಾಲೆಸ್ತೀನ್ ಚಲನಚಿತ್ರಗಳನ್ನು ನೀವಿಲ್ಲಿ ಪ್ರದರ್ಶನ ಮಾಡಲೇಬೇಕು. ಈ ಬಾರಿ ಆಗದೇ ಇದ್ದರೂ ಕೂಡ ಮುಂದಿನ ಬಾರಿ ಆದರೂ ಮಾಡಿ ಅಂತ ಒತ್ತಾಯ ಮಾಡಿದಂತೆ ಕಾಣ್ತಾ ಇದೆ ಪ್ರಕಾಶ್ ರಾಜ್ ಅವರು. ಈ ಇವರ ಒಂದು ಒತ್ತಾಯಕ್ಕೆ ಪರ ವಿರೋಧದ ಎರಡು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.